ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ವ್ಯಾಸಂ ಸರಸ್ವತಿಂ ದೇವಿಂ ತತೋ ಜಯಮುದೀರಯೇತ್. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಶ್ರೀಕೃಷ್ಣ ಪರಮಾತ್ಮನ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು. ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯಯೋಗ 16ನೇ ಶ್ಲೋಕ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ಸ್ತನಯೋ ತತ್ವದರ್ಶಿಭಿಃ. ಅಸತಃ ಭಾವಃ ನ ವಿದ್ಯತೆ ತು ಸತಃ ಅಭಾವಃ ನ ವಿದ್ಯತೆ ಅನಯೋ ಉಭಯೋ ಅಪಿ ಅಂತಃ ತತ್ವದರ್ಶಿಭಿಃ ದೃಷ್ಟಃ. ಅಂದರೆ ಅಸದ್ ವಸ್ತುವಿಗೆ ಇರುವಿಕೆ ಅನ್ನುವಂಥದ್ದು ಇಲ್ಲ, ಮತ್ತು ಸದ್ವಸ್ತುವಿಗೆ ಅಭಾವ ಅನ್ನುವಂಥದ್ದು ಇಲ್ಲ. ಈ ಪ್ರಕಾರವಾಗಿ ಇವೆರಡರ ಒಂದು ತತ್ವ ಅನ್ನುವಂಥದ್ದನ್ನು ತತ್ವಜ್ಞಾನಿಗಳಾಗಿರ್ತಕ್ಕಂಥ ಪುರುಷರ ಮೂಲಕವಾಗಿದು ನೋಡಲ್ಪಟ್ಟದ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಿಂದೆ 12ನೇ ಮತ್ತು 13ನೇ ಶ್ಲೋಕಗಳಲ್ಲಿ ಭಗವಂತ ಆತ್ಮ ನಿತ್ಯದಾನ ಮತ್ತು ನಿರ್ವಿಕಾರ ಅದಾನ ಅಂತ ಪ್ರತಿಪಾದನೆ ಮಾಡಿದ. ಮುಂದೆ 14ನೇ ಅಧ್ಯಾಯದೊಳಗೆ ಇಂದ್ರಿಯಗಳು ಮತ್ತು ವಿಷಯಗಳ ಸಂಯೋಗಗಳನ್ನು ಅನಿತ್ಯ ಅಂತ ತಿಳಿಸಿದ. ಆದರೆ ಇಲ್ಲಿ ಆತ್ಮ ಯಾಕೆ ನಿತ್ಯದಾನ ಮತ್ತು ಅವುಗಳ ಸಂಯೋಗ ಅನ್ನುವಂಥದ್ದು ಯಾಕೆ ಅನಿತ್ಯದ, ಇದರ ಬಗ್ಗೆ ಸ್ಪಷ್ಟೀಕರಣ ಮಾಡಲಿಲ್ಲ. ಅದಕ್ಕೆ ಭಗವಂತ ಆ ನಿತ್ಯ ಅನಿತ್ಯ ವಸ್ತುಗಳ ಒಂದು ವಿಚಾರವನ್ನು ತಿಳಿಸಲಿಕ್ಕೆ ಈ ಒಂದು ಶ್ಲೋಕವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಇನ್ನೂ ಒಂದು, ಇಲ್ಲಿ ಸತ್ ಅಂದರೆ ಯಾವುದು, ಅಸತ್ ಅಂದರೆ ಯಾವುದು? ಈ ಜಗತ್ತು ಇದು ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಇದು ಸದ್ವಸ್ತು ಅಂತ ತಿಳ್ಕೊಂಡಾನ, ಮತ್ತು ಆತ್ಮನೂ ಕೂಡ ಸತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಜಗತ್ತೂ ಸತ್ತಾಯಿತು, ಆತ್ಮನೂ ಸತ್ತಾದ. ಇಲ್ಲಿ ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನುವಂಥ ಶ್ರುತಿಗೆ ಒಂದು ವಿರೋಧ ಅನ್ನುವಂಥದ್ದು ಬಂತಲ್ಲ ಅಂತ ಹಿಂಗೆ ಆಕ್ಷೇಪ ಮಾಡಿದರೆ, ಆತ್ಮ ಸದ್ರೂಪದಾನ ಅಂಥೇಳಿ ಎಲ್ಲ ಶ್ರುತಿಗಳು ಹೇಳ್ತಾ ಇದ್ದಾವೆ. ಸ್ಮೃತಿಗಳಾಗಲಿ, ಅನುಭಾವಿಗಳಾಗಲಿ, ಜ್ಞಾನಿಗಳಾಗಲಿ ಇದನ್ನೆಲ್ಲರೂ ಒಪ್ಪಿಕೊಂಡಿದ್ದಾರೆ. ಮತ್ತು ಆತ್ಮನಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಈ ಜಗತ್ತೂ ಕೂಡ ಇದು ಸದ್ರೂಪ ಆಗಿರಬೇಕಲ್ಲ ಅಂತ ಹಿಂಗೆ ಇಲ್ಲಿ ಶಿಷ್ಯನ ಪ್ರಶ್ನೆ, ಅರ್ಜುನ ಪ್ರಶ್ನೆ ಅಂತ ತಿಳ್ಕೊಳ್ರಿ. ಮತ್ತು ಈ ಜಗತ್ತು ಅಸದ್ರೂಪ ಅಂತಂದ್ರೆ ಮತ್ತು ಆತ್ಮನೂ ಕೂಡ ಅಸದ್ರೂಪ ಆಗಬೇಕಾಗ್ತದೆ, ಒಪ್ಪಬೇಕಾಗ್ತದೆ ಅಂಥೇಳಿ ಹಿಂಗೆ ಸಂಶಯ ಬಂದರೆ ಅದಕ್ಕೆ ಸಮಾಧಾನವನ್ನು, ಅಂದರೆ ಯಾವುದು ಸತ್ತು ಯಾವುದು ಅಸತ್ ಅನ್ನುವಂಥ ಒಂದು ವಿವೇಕವನ್ನು ಭಗವಂತ ಈ ಶ್ಲೋಕದಲ್ಲಿ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾನೆ. ನೋಡಿರಿ, ಇಲ್ಲಿ ಸತ್ ತ್ರಿಕಾಲ ಅಬಾಧ್ಯತ್ವಂ ಸದ್ರೂಪತ್ವಂ ಅಂತ ಹೇಳ್ತಾರೆ. 3 ಕಾಲಗಳಲ್ಲಿ ಯಾವುದು ಬಾಧೆಯನ್ನು ಹೊಂದುವುದಿಲ್ಲವೋ ಅದಕ್ಕೆ ಸತ್ ಅಂತ ಹೇಳಿಕೊಂಡು ಬಂದರು. ಇದಮೆನಿಸಿಹುದು ಆವುದು ತಾನಾಶ್ರಯ ಪದವಾಗಿ
ಬಾಧೆ ಒಂದದೆ ತೋರುತಿಯ ಸತ್ಯ ನಿನ್ನ ನಿಜ ಅಂತ ಹೇಳಿಕೊಂಡು ಬಂದ್ದಾರೆ ನಿಜಗುಣ ಶ್ರೀಗಳವರು. ಜ್ಞಾನಪ್ರತಿಭಾ ಸ್ಥಳದಲ್ಲಿ ಸದ್ರೂಪದ ಲಕ್ಷಣವನ್ನು ಹೇಳುವಂಥ ಸಂದರ್ಭದೊಳಗೆ ಇದಮೆನಿಸಿಹುದು ಆವುದು. ಈಗ ನಾವು ಪ್ರತಿಯೊಂದು ವಸ್ತುಗಳಲ್ಲಿ ಸನ್ ಘಟಃ, ಸನ್ ಪಟಃ, ಸನ್ ಹಸ್ತಿ, ಸನ್ ಕುಡ್ಯಂ ಅಂದರೆ ಘಟ ಇದೆ, ಬಟ್ಟೆ ಇದೆ, ಆಮೇಲೆ ಆನೆ ಇದೆ, ಗೋಡೆ ಇದೆ. ನೋಡಲ್ಲಿ ಇದೇ ಇದೆ ಅನ್ನುವಂಥದ್ದು ಎಲ್ಲದರಲ್ಲಿ ಅನುಶ್ಯೂತದ. ಆದರೆ ಘಟದಲ್ಲಿ ಪಟ ಇಲ್ಲ, ಪಟದಲ್ಲಿ ಘಟ ಇಲ್ಲ. ಕೊಡದೊಳಗೆ ಬಟ್ಟೆ ಇಲ್ಲ, ಬಟ್ಟೆಯೊಳಗೆ ಕೊಡ ಇಲ್ಲ. ಅವು ಒಂದಕ್ಕೊಂದು ವ್ಯತಿರೇಕ ಅದಾವೆ. ಆದ್ದರಿಂದ ಅವು ಮಿಥ್ಯಾ ಅದಾವೆ. ಆದರೆ ಸದ್ರೂಪ ಮಾತ್ರ ಎಲ್ಲದರಲ್ಲಿ ಅನುಶ್ಯೂತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಅಸತಃ ಭಾವ ನ ವಿದ್ಯತೆ ಅಂತ ಹೇಳಿದರು. ಅಂದರೆ ಯಾವ ವಸ್ತು ಅಸತ್ತಾಗ್ಯದ ಅದಕ್ಕೆ ಇರುವಿಕೆ ಅನ್ನುವಂಥದ್ದು ಇಲ್ಲ ಅಂತ. ಭಾವ ಅಂತಂದ್ರೆ ಏನು? ಇರುವಿಕೆ ಅಂತ. ಅಸದ್ವಸ್ತುವಿಗೆ ಇರುವಿಕೆ ಅನ್ನುವಂಥದ್ದಿಲ್ಲ. ಹಾಗೆ ಸತಃ ಅಭಾವ ನ ವಿದ್ಯತೆ. ಯಾವುದು ಸತ್ತದ ಅದಕ್ಕೆ ಅಭಾವ ಅನ್ನುವಂಥದ್ದು ಇಲ್ಲ. ನೋಡಿರಿ, ಲೋಕದೊಳಗೆ ಪ್ರತಿಯೊಂದು ವಸ್ತು, ನಾವು ಯಾವ್ಯಾವ ವಸ್ತುಗಳನ್ನು ನಾವು ನೋಡ್ತಾ ಇದ್ದೀವಿಯೋ ಈ ಪ್ರಪಂಚ ಅನ್ನುವಂಥದ್ದು ಇದು ಅಸದ್ರೂಪವಾಗಿರತಕ್ಕಂಥದ್ದು. ಇವುಗಳಿಗೆ ಅಸ್ತಿತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇವುಗಳಿಗೆ ಇರುವಿಕೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅಂದರೆ ಯಾವ ವಸ್ತು ಒಂದು ದೇಶ, ಕಾಲ, ವಸ್ತು ಪರಿಚ್ಛೇದದಿಂದ ಕೂಡಿಕೊಂಡಿರ್ತದೋ ಅದು ಅಸತ್ತಂತ ಹೇಳಿಸಿಕೊಳ್ತದೆ. ಅಂದರೆ ದೇಶಗತ, ಕಾಲಗತ, ವಸ್ತು ಪರಿಚ್ಛೇದ ಉಳ್ಳದ್ದು ಅದು ಅಸತ್ತಂತ ಹೇಳಿಸಿಕೊಳ್ತದೆ. ಮತ್ತು ಇದನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ಪ್ರಪಂಚದೊಳಗೆ ಕಾಣತಕ್ಕಂಥ ಎಲ್ಲ ಘಟಪಟಾದಿ ವಸ್ತುಗಳಲ್ಲಿ ನಾವು ನೋಡ್ತೀವಿ. ಅಂದರೆ ಈ ಘಟ ಅಂತಾಗಲಿ, ಕೊಡ ಅಂತಾಗಲಿ, ಘಟ ಅಂದರೆ ಏನು? ಗಡಿಗೆ ಅಂತ. ಪಟ ಅಂತಂದ್ರೆ ಬಟ್ಟೆ ಅಂತ. ಈ ಘಟಪಟಾದಿ ಎಲ್ಲ ಅನಾತ್ಮ ವಸ್ತುಗಳದಾವೆ. ಇವೆಲ್ಲವೂ ಏನದಾವು ಅಂತಂದರೆ ದೇಶಗತ ಪರಿಚ್ಛೇದದಿಂದ ಕೂಡ್ಕೊಂಡಾವು. ಈಗ ಒಂದು ಸ್ಥಳದಲ್ಲಿ ಒಂದು ವಸ್ತು ಇಟ್ಟೇವಂದ್ರೆ ಅದು ಇನ್ನೊಂದು ಸ್ಥಳದಲ್ಲಿ ಇರೋದಿಲ್ಲ. ಅಂದರೆ ಅದು ದೇಶಗತ ಪರಿಚ್ಛೇದಕ್ಕೆ ಒಳಪಟ್ಟದ ಅಂತ. ಹಾಗೆ ಇಲ್ಲಿ ಕಾಲಗತ ಪರಿಚ್ಛೇದ. ಈಗ ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದಕ್ಕೆ ಅದಕ್ಕೆ ಕಾಲಗತ ಪರಿಚ್ಛೇದ ಅಂತ ಕರೀತಾರೆ. ಈ ದೇಹಾದಿಗಳದಾವು, ಇವು ಮೊದಲು ಇದ್ದಿದ್ದಿಲ್ಲ. ಒಂದು ಕಾಲಾಂತರದಲ್ಲಿ ಇದು ಪಂಚಭೂತಗಳಲ್ಲಿ ಲೀನಾದ ಬಳಿಕ ಆವಾಗೂ ಕೂಡ ಅವು ಇರೋದಿಲ್ಲ. ಅಂದರೆ ಒಂದು ಕಾಲದಲ್ಲಿದ್ದು ಒಂದು ಕಾಲದಲ್ಲಿ ಯಾವುದು ಇಲ್ಲದ್ದಾಗ್ತದೋ ಅದು ಕಾಲಗತ ಪರಿಚ್ಛೇದಕ್ಕೆ ಒಳಪಟ್ಟದ್ದು ಅಂತ ಹೇಳಿಸಿಕೊಳ್ತದೆ. ಹಾಗೆ ಇಲ್ಲಿ ವಸ್ತು ಪರಿಚ್ಛೇದ ಅನ್ನುವಂಥದ್ದು. ವಸ್ತು ಪರಿಚ್ಛೇದ ಅಂತಂದ್ರೆ ಇಲ್ಲಿ ಸಜಾತಿ, ವಿಜಾತಿ, ಸ್ವಗತ ಅನ್ನುವಂಥ ಈ ಮೂರು ಭೇದಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಈಗ ಒಂದು ಘಟ ಪಟೋನ, ಘಟ ಅನ್ನುವಂಥದ್ದು ಗಡಿಗೆ ಅನ್ನುವಂಥದ್ದು ಪಟ ಆಗ್ತದೆ ಏನು ಅಂತಂದರೆ ಆಗಂಗಿಲ್ಲ. ಪಟ ಗಡಿಗೆ ಆಗಂಗಿಲ್ಲ. ಹಿಂಗೆ ಒಂದು ವಸ್ತು ಅದು ಅಳತಿಗೆ ಸಿಕ್ಕಿರುವಂಥದ್ದು ಅದೇನದ ಅಂತಂದರೆ ಅದು ವಸ್ತು ಪರಿಚ್ಛೇದ ಅಂತ ಹೇಳಿಸ್ಕೊಳ್ತದೆ. ಅಂದರೆ ಸಜಾತಿ, ವಿಜಾತಿ, ಸ್ವಗತ ಭೇದಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಏನದ ಅದು ವಸ್ತು ಪರಿಚ್ಛೇದ ಅಂತ ಹೇಳಿಸ್ಕೊಳ್ತದೆ. ಈಗ ಮನುಷ್ಯರಂತೆ ಮನುಷ್ಯ ಇರುವುದು ಅದು ಸಜಾತಿಯ ಭೇದ. ಮನುಷ್ಯರಿಗೆ ವಿಲಕ್ಷಣವಾಗಿರ್ತಕ್ಕಂಥ ಬೆಟ್ಟ, ಇವೇನು ಮರಗಳು ಇವೆಲ್ಲ ಅದಾವಲ್ಲ, ಇವು ವಿಜಾತಿಯ ಭೇದ. ಹಾಗೆ ಮನುಷ್ಯನ ಶರೀರದಲ್ಲಿರ್ತಕ್ಕಂಥ ಯಾವ ಕೈ, ಕಾಲು ಇವೆಲ್ಲ ಇವು ಸ್ವಗತ ಭೇದ ಅಂತ ಹೇಳಿಸ್ಕೊಳ್ತಾ ಇದ್ದಾವೆ. ಅಂದರೆ ಈ ಮೂರೂ ಭೇದಗಳು ಸೇರಿ ಅದು ವಸ್ತುಗತ ಪರಿಚ್ಛೇದ ಅಂತ ಹೇಳಿಸ್ಕೊಳ್ತದೆ. ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ನಾಮರೂಪಗಳಿಂದ ಕೂಡಿಕೊಂಡಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಏನದಾವು ಅಂತಂದ್ರೆ ಇವು ಈ ಮೂರು ಭೇದಗಳಿಂದ ಕೂಡಿಕೊಂಡಾವು ಅಂತ. ಆದ್ದರಿಂದ ಅವು ಏನಾಗಿದ್ದಾವೆ? ಅಸತ್ತಾಗಿದ್ದಾವೆ ಅಂತ. ಅಂದ್ರೆ ಅವು ನೋಡ್ತಾ ಇದ್ದಂಗೆ ಈ ದೇಹಾದಿ ಪ್ರಪಂಚ ಎಲ್ಲ ಇಲ್ಲದಾಗಿಬಿಡ್ತಾವೆ. ಇವೆಲ್ಲ ನಶಿಸಿ ಹೋಗಿಬಿಡ್ತಾ ಇದ್ದಾವೆ, ನಾಶ ಆಗಿ ಹೋಗಿಬಿಡ್ತಾ ಇದ್ದಾವೆ. ಆದ್ದರಿಂದ ಇವು ಯಾವುವು ಸತ್ಯ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅಂದರೆ ಇವು ಸ್ವರೂಪತಃ ಸ್ವಾಭಾವಿಕವಾಗಿ ನಾಶವುಳ್ಳವುಗಳದಾವೆ.
ಈ ಪ್ರಪಂಚ ಅನ್ನುವಂಥದ್ದು ಏನದಲ್ಲ, ಇದು ಅನಾತ್ಮ ರೂಪವಾಗಿರ್ತಕ್ಕಂಥ ಈ ದೃಶ್ಯ, ಇದೆಲ್ಲವೂ ಎಲ್ಲ ಕಡೆ ಸರ್ವತ್ರ ಇದು ಅನುಗತವಾಗೈತೇನೋ ಅಂತಂದ್ರೆ ಇಲ್ಲ. ಅಂದರೆ ಯಾವುದಾದ್ರೂ ಒಂದು ಕಾಲದಲ್ಲಿ ಅಥವಾ ಒಂದು ದೇಶದಲ್ಲೇ ಆಗಲಿ ವಸ್ತುವಿನಲ್ಲಾಗಲಿ ಪ್ರಪಂಚಕ್ಕೆ ನಿಷೇಧ ಅನ್ನುವಂಥದ್ದು ಅದ ಅಂತ. ಈಗ ಘಟ ಅದು ಉತ್ಪತ್ತಿ ಪೂರ್ವದಲ್ಲಿ ಮತ್ತು ನಾಶಾನಂತರದಲ್ಲಿ ತನ್ನ ಅಧಿಕರಣ ಬಿಟ್ಟು ಮತ್ತು ಎಲ್ಲ ದೇಶದಲ್ಲಿ ಮತ್ತು ಘಟಾದಿ ವಸ್ತುಗಳಲ್ಲಿ ಘಟ ಇಲ್ಲ ಅನ್ನುವಂಥ ಅಲ್ಲಿ ನಿಷೇಧ ಅನ್ನುವಂಥದ್ದು ಅದ ಅಂತ ಹೇಳ್ತಾ ಇದ್ದಾರೆ. ಆದರೆ ಸದ್ವಸ್ತು ಮಾತ್ರ ಅದೆಲ್ಲ ಕಡೆಯಲ್ಲಿ ಅನುಶ್ಯೂತ ಆಗೈತಿ ಅಂತ. ಅದನ್ನು ಇಲ್ಲಿ ಬಹಳ ಸುಂದರವಾಗಿ ಮಹಾತ್ಮ ನಮಗೆ ಉಪದೇಶವನ್ನು ನೀಡ್ತಾ ಇದ್ದಾರೆ. ಸದ್ವಸ್ತು ಏನಾದ ಅದು ಎಲ್ಲ ಕಡೆಯಲ್ಲಿ ವ್ಯಾಪಕ ಆಗೈತಿ ಮತ್ತು ಎಲ್ಲ ಕಾಲದಲ್ಲಿನೂ ಅದ ಮತ್ತು ಎಲ್ಲ ದೇಶದಲ್ಲಿನೂ ಅದ. ಈಗ ಆಕಾಶ ನೋಡ್ರಿ, ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೇಳ್ತಾರೆ. ಆಕಾಶ ಸರ್ವಗತ, ಎಲ್ಲದರಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡದ ಅಂತ. ಆದರೆ ಅದು ಅನಿತ್ಯದ ಆಕಾಶ ಅನ್ನುವಂಥದ್ದು. ಆದರೆ ಈ ಆಕಾಶಕ್ಕೆ ಕಾರಣವಾಗಿರ್ತಕ್ಕಂಥ ಯಾವ ಬ್ರಹ್ಮವಸ್ತು ಅನ್ನುವಂಥದ್ದು ಏನದ ಅದು ನಿತ್ಯದ. ಸತಃ ಅಭಾವ ನ ವಿದ್ಯತೆ ಅಂತ ಹೇಳಿದರು. ಅಂದರೆ ಸದ್ವಸ್ತುವಿಗೆ ಇಲ್ಲದಿರುವಿಕೆ ಅನ್ನುವಂಥದ್ದು ಯಾವ ಕಾಲಕ್ಕೂ ಅದು ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸತಃ ಅಭಾವ ನ ವಿದ್ಯತೆ ಅಂದರೆ ಯಾವುದು ಸದ್ವಸ್ತು ಅದ ಅದಕ್ಕೆ ಇಲ್ಲದಿರುವಿಕೆ ಅನ್ನುವಂಥದ್ದು ಯಾವ ಕಾಲದಲ್ಲಿ ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸದ್ವಸ್ತು ಯಾವುದು ಅಂತಂದರೆ ತ್ರಿವಿಧ ಪರಿಚ್ಛೇದ ರಹಿತವಾಗಿರತಕ್ಕಂಥ ಬ್ರಹ್ಮವಸ್ತು ಅನ್ನುವಂಥದ್ದು. ಅದು ಮೂರೂ ಕಾಲದಲ್ಲಿ ಅದ ಅಂತ. ಭೂತ, ವರ್ತಮಾನ, ಭವಿಷ್ಯತ್ ಮೂರೂ ಕಾಲದಲ್ಲಿ ಇರ್ತಕ್ಕಂಥ ಪೂರ್ಣವಾದ ವಸ್ತು ಅಂತ. ಅದಕ್ಕೆ ಸದೇವ ಸೌಮ್ಯ ಇದಮಗ್ರಮಾಸೀತ್ ಶ್ರುತಿ ಹೇಳ್ತದೆ. ಇದಂ ಅಗ್ರೆ, ಇದಂ ಅಂದರೆ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತು ಉತ್ಪತ್ತಿಯಾಗೋದಕ್ಕಿಂತ ಪೂರ್ವದಲ್ಲಿ ಸದ್ರೂಪವಾಗಿರ್ತಕ್ಕಂಥ ಒಂದು ಬ್ರಹ್ಮವಸ್ತು ಅನ್ನುವಂಥದ್ದಿತ್ತು ಅಂಥೇಳಿ ಶ್ರುತಿ ನಮಗೆ ಬೋಧ ಮಾಡ್ತದೆ. ಅಂದರೆ ಈ ಯಾವ ಅವ್ಯಕ್ತ ರೂಪದಿಂದ ಹಿಡ್ಕೊಂಡು ಈ ಸಕಲ ನಾಮರೂಪ ಜಗತ್ತನ್ನುವಂಥದ್ದು ಇದು ಮೊದಲು ಏನಾಗಿತ್ತು ಅಂತಂದರೆ ಇದು ಅವ್ಯಕ್ತ ರೂಪವಾಗಿತ್ತು ಬ್ರಹ್ಮದೊಳಗೆ. ಈ ಹೆಂಗೆ ಕುಂಬಾರ ಒಂದು ಗಡಿಗೆ ಮಾಡಬೇಕು ಅಂತಂದ್ರೆ ಮೊದಲು ಅವ ಮಣ್ಣು ತೊಗೊಂಡು ಬರ್ತಾನೆ. ಅದು ಮೊದಲು ಮಣ್ಣು ಇರ್ತದೆ. ಆ ಮಣ್ಣನ್ನು ಕಲಿಸಿ ಅದನ್ನು ಘಟ ತಯಾರು ಮಾಡ್ತಾನೆ. ಆ ಘಟದ ತುಂಬ ಏನದ ಅಂತಂದ್ರೆ ಅಲ್ಲಿ ಮಣ್ಣು ಅದ ಅಂತ. ಇವಾಗ ಘಟ ಒಡೆದು ಹೋಯಿತು ಅಂತ ತಿಳ್ಕೊಡ್ರಿ. ಆಮೇಲೆ ಏನದ ಆವಾಗಲೂ ಕೂಡ ಮಣ್ಣು ಅದ ಆದರೆ ಇಲ್ಲಿ ಮಣ್ಣು ಸತ್ತಾಗ್ಯದ. ಈ ಗಡಿಗೆ ಆಗಲಿ, ಕುಡಿಕೆ ಆಗಲಿ, ಹರಿವೆ ಆಗಲಿ ಇವೆಲ್ಲವೂ ಏನದಾವು ಅಂತಂದ್ರೆ ಇವೆಲ್ಲ ಅಸತ್ತಾಗಿದ್ದಾವೆ ಅಂತ. ಅಂದರೆ ಮೂರೂ ಕಾಲಗಳಲ್ಲಿ ನಾಶ ಹೊಂದದೇ ಇರತಕ್ಕಂಥ ಆ ಮಣ್ಣು ಅನ್ನುವಂಥದ್ದನ್ನು ನಾವು ಘಟ ಅಂತ ಕರಿತಾ ಇದ್ದೀವಿ. ಅದಕ್ಕೆ ಇಲ್ಲಿ ಯಾವ ಶ್ರುತಿ ಏನು ಹೇಳ್ತದೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೆತ್ತೇವ ಸತ್ಯಂ ಅಂಥೇಳಿ ಶ್ರುತಿ ಅನ್ನುವಂಥದ್ದು ನಮಗೆ ಬೋಧ ಮಾಡ್ತದೆ. ಅಂದರೆ ಇಲ್ಲಿ ಗಡಿಗೆ ಎನ್ನುವಂಥದ್ದು ಕೇವಲ ವಾಣಿ ಮಾತ್ರ ಐತೆ ಹೊರತು ಅಲ್ಲಿ ಸತ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಮಣ್ಣು ಒಂದೇ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವನು ಅಧ್ಯಸ ದೃಷ್ಟಿ ಉಳ್ಳವನಾಗಿದ್ದಾನಲ್ಲ ಅವನು ಆ ಗಡಿಗೆಯನ್ನು ನೋಡಿ ಇದು ಗಡಿಗೆ, ಇದು ಮಣ್ಣಲ್ಲ ಅಂತ ತಿಳ್ಕೊಂಡಾನವನು. ಆದರೆ ಮತ್ತೊಬ್ಬ ಅದಾನ, ಜ್ಞಾನಿ ಅದಾನ, ಆ ಮಣ್ಣಿನ ಜ್ಞಾನ ಮಾಡ್ಕೊಂಡವದಾನ. ಅವನಿಗೆ ಅಧಿಷ್ಠಾನ ದೃಷ್ಟಿ ಅನ್ನುವಂಥದ್ದು ಅದವನು. ಅಧಿಷ್ಠಾನ ದೃಷ್ಟಿ ಉಳ್ಳವನಾಗಿದ್ದಾನೆ. ಅವನಿಗೆ ಇದು ಮಣ್ಣು, ಇದು ಗಡಿಗೆಲ್ಲ ಅಂತ ಅವನು ತಿಳ್ಕೊಂಡಿದ್ದಾನೆ. ಅದಕ್ಕೆ ಇಲ್ಲಿ ಗಡಿಗೆಯಾಗಿ ತೋರ್ತಾ ಇರಬೇಕಾದ್ರೆ ನಾವು ಮಣ್ಣನ್ನು ತಕ್ಕೊಂಡು ಬಿಟ್ರೆ ಅಲ್ಲಿ ಗಡಿಗೆ ಅನ್ನುವಂಥದ್ದು ಅದೇನು ಅಂತಂದರೆ ಇಲ್ಲವೇ ಇಲ್ಲ. ಘಟವೇ ಪುಷಿಘಟವೇ ನೀನು ತಿಡದಂತೆ ತೋರಿ ಮೋಹಿಪುದನು ಏನೆಂಬೆ. ನಿಜಗುಣ ಶ್ರೀಗಳವರು ಕೂಡ ಜ್ಞಾನಪತಿ ಮಾಸ್ತರದಲ್ಲಿ ಉಪದೇಶ ಮಾಡಿಕೊಂಡು ಬಂದಾರ.
ಘಟವೇ ಪುಷಿ ಘಟವೇ, ಹೇ ಘಟವೇ ನೀನು ಸುಳ್ಳದಿ ಅಂತ. ನರರ ನುಡಿ ಮಾತ್ರದಿರವಿನಿಂದೆ, ಪರಿಕಲ್ಪಿತಾಕಾರದಿಂದೆ, ವಿವೇಕ ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪೆ. ನೋಡ್ರಿ, ಅದು ಕೇವಲ ವಾಣಿಯೊಳಗೆ ಮಾತ್ರ ಘಟ ಅನ್ನುವಂಥದ್ದೈತೆ ಹೊರತು ಅಲ್ಲಿ ವಿಚಾರ ಮಾಡಿ ನೋಡಿದರೆ ಘಟ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅಲ್ಲಿ ಯಾರು ವಿವೇಕವಂತರದಾರ ಅವರಿಗೆ ಮಾತ್ರ ಅದು ಮಣ್ಣಾಗಿ ತೋರ್ತಾ ಇದೆ ಅಂತ. ಅದಕ್ಕೆ ಇಲ್ಲಿ ಮಣ್ಣನ್ನು ತಕ್ಕೊಂಡು ಬಿಟ್ಟರೆ ಅಲ್ಲಿ ಘಟ ಅನ್ನುವಂಥದ್ದು ಹೆಂಗೆ ಉಳಿಯುವುದಿಲ್ಲವೋ ಅಲ್ಲಿ ಉಳಿಯುವುದೇನೋ ಮಣ್ಣ ಉಳಿತದಂತ. ಅಲ್ಲಿ ಘಟ ಕೊಡ ಅನ್ನುವಂಥದ್ದು ಕೇವಲ ಅದು ನುಡಿ ಮಾತ್ರ ಆಗೈತೆ ಅಂತ ಹೇಳ್ತಾರೆ. ಹಂಗೆ ಈ ದೇಹಾದಿ ಸಕಲ ಪ್ರಪಂಚ ಅನ್ನುವಂಥದ್ದು ಏನದ ಅಂತಂದ್ರೆ ಇದೂ ಕೂಡ ಮಿಥ್ಯಾನ ಅದಂತ. ನಾವು ಇದನ್ನು ಸತ್ಯ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ. ದೇಹಾದಿ ಪ್ರಪಂಚ ಯಾಕೆ ನಮಗೆ ಅಧಿಷ್ಠಾನ ವಸ್ತುವಿನ ಜ್ಞಾನ ಅನ್ನುವಂಥದ್ದಿಲ್ಲ. ಅಧಿಷ್ಠಾನ ವಸ್ತುವಿನ ಜ್ಞಾನ ಮಾಡಿಕೊಟ್ಬಿಟ್ರೆ ನಾವು ನಿಜವಾಗಿ ಅಂಥ ನಮಗೆ ಪ್ರಪಂಚದ ಮಿಥ್ಯಾ ಅನ್ನುವಂಥ ನಿಶ್ಚಯ ಆಗಿ ಹೋಗಿಬಿಡ್ತೈತಿ ನಮಗೆ. ಇಲ್ಲಿ ಘಟ ತೋರ್ಬೇಕಾದ್ರೆ ಮಣ್ಣು ಅಧಿಷ್ಠಾನ ಆಗ್ಯದ. ಮಣ್ಣಿಲ್ಲದ ಗಡಿಗೆ ಆಗಂಗಿಲ್ಲ, ಕೊಡ ಆಗಂಗಿಲ್ಲ. ಹಂಗೆ ಈ ನಾಮರೂಪ ಜಗತ್ತು ಇದು ಎಲ್ಲಿ ಯಾವುದರ ಅಧಿಷ್ಠಾನದಾಗ ತೋರ್ತದ, ಇದಕ್ಕೆ ಆಧಾರ ಅಧಿಷ್ಠಾನ ಯಾವುದಪ್ಪ ಅಂತಂದ್ರೆ ಬ್ರಹ್ಮವಸ್ತು. ಆ ಬ್ರಹ್ಮವಸ್ತುವಿನ ಆಶ್ರಯದೊಳಗನ ಈ ಜಗತ್ತು ತೋರ್ಲಿಕ್ಕತ್ತದ. ಅಂದರೆ ಇಲ್ಲಿ ಮಣ್ಣಿನ ವಿವರ್ತವೇ ಘಟಾದಿಗಳು ಅಂತ. ಮಣ್ಣ ಇಲ್ಲಿ ತನ್ನ ಸ್ವರೂಪವನ್ನು ಹಾನಿ ಮಾಡಿಕೊಳ್ಳಲಾರದಂತೆ ಗಡಿಗೆ, ಕುಡಿಕೆ, ಮಡಿಕೆ ಏನೆಲ್ಲ ಆಗಿ ತೋರ್ಲಿಕ್ಕತ್ತದ. ಹಾಗೆ ಒಂದು ಬಂಗಾರ ಅನ್ನುವಂಥದ್ದು ಅದು ಅನೇಕ ಸರಗಳಾಗಿ, ಬೋರ್ಮಾಳಾಗಿ, ನತ್ತಾಗಿ ಏನೆಲ್ಲ ಆಗಿ ತೋರಿದ್ಯಾವುದು ಒಂದು ಬಂಗಾರವೇ. ಒಂದು ಬಂಗಾರವೇ ಆಭರಣಗಳಾಗಿ ತೋರ್ಲಿಕ್ಕತ್ತದ. ಅಂದರೆ ಇಲ್ಲಿ ಬಂಗಾರದ ವಿವರ್ತವೇ ಆಭರಣಗಳು ಅಂತ. ವಿವರ್ತೋಪಾದಾನ ಕಾರಣ ಅಂದರೆ ಏನು? ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಳ್ಳದೆ ಬೇರೊಂದು ರೂಪದಲ್ಲಿ ತೋರುವುದಕ್ಕೆ ವಿವರ್ತೋಪಾದಾನ ಕಾರಣ ಅಂತ ಕರಿತಾ ಇದ್ದಾರೆ. ಹಂಗೆ ಈ ಜಗತ್ತು ಬ್ರಹ್ಮ ಅನ್ನುವಂಥದ್ದೇ ಇಲ್ಲಿ ವಿವರ್ತೋಪಾದಾನದಿಂದ ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಳ್ಳಾರ್ದಂಗೆ ಈ ಜಗತ್ತಾಗಿ ತೋರ್ಲಿಕ್ಕತ್ತದ ಅಂತ. ಅದಕ್ಕೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃತ ಕಶಶುದ್ಧನಂ ಅಂತ ಈಶಾವಾಸ್ಯೋಪನಿಷದಲ್ಲಿ ಹೇಳ್ತಾರೆ. ಇದಂ ಸರ್ವಂ ಈಶಾವಾಸ್ಯಂ, ಇದೆಲ್ಲವೂ ಈಶ್ವರನಿಂದಲೇ ವ್ಯಾಪಿಸಲ್ಪಟ್ಟದ ಅಂತ. ಯತ್ಕಿಂಚ ಜಗತ್ಯಾಂ ಜಗತ್ ಅಂದರೆ ಜಗತ್ತಿನಲ್ಲಿ ಏನೇನು ನಾವು ನೋಡ್ತಾ ಇದ್ದೀವಿಯೋ, ನಾಮರೂಪಾತ್ಮಕ ಪ್ರಪಂಚ ನೋಡ್ಲಿಕ್ಕೆ ಹತ್ತಿದ್ದೇವಲ್ಲ, ಇದೆಲ್ಲವೂ ಈಶ್ವರನಿಂದಲೇ ವ್ಯಾಪಿಸಲ್ಪಟ್ಟದ ಅಂತ ಅಂಥೇಳಿ ಶ್ರುತಿ ಹೇಳ್ಕೊಂಡು ಬರ್ತದೆ. ಅದಕ್ಕೆ ಇಲ್ಲಿ ಯಾವ ಬ್ರಹ್ಮವೇ ಜಗತ್ತಾಗಿ ತೋರ್ಯದ ಅಂತ ತಿಳ್ಕೋಬೇಕು ನಾವು. ಜಗವೆಂದಡೂ ತಾನೇ, ಜಗದೀಶನೂ ತಾನೇ, ಜಗದಾತ್ಮಲೆಲ್ಲರೂ ತಾನೆಂದು ಮತಿಯೊಳಗೆ ಬಗೆವಾತನೇ ಉತ್ತಮನು ನೋಡ ಅಂತ ಹೇಳಿದರು. ಯಾರು ಉತ್ತಮರು ಅಂತಂದರೆ ಈ ಜಗತ್ತಂದ್ರೆ ನನ್ನ ಸ್ವರೂಪ, ಈ ಜಗತ್ತಿನ ಜೀವರೆಲ್ಲರೂ ನನ್ನ ಸ್ವರೂಪ, ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈಶ್ವರನು ಕೂಡ ನನ್ನ ಸ್ವರೂಪ ಅಂಥೇಳಿ ಯಾವನು ತನ್ನ ಬುದ್ಧಿಯೊಳಗೆ ನಿಶ್ಚಯ ಮಾಡಿಕೊಂಡನಲ್ಲ ಅವನಿಗೆ ನಾವು ಉತ್ತಮ ಅಂತ ಕರಿಬೇಕು. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಸದ್ರೂಪವಾಗಿರತಕ್ಕಂಥ ಬ್ರಹ್ಮ ವಸ್ತು ಅನ್ನುವಂಥದ್ದು ಇದು ಜಗತ್ತು ತೋರ್ದಕ್ಕಿಂತ ಮೊದಲು ಇತ್ತು, ತೋರಿದಾಗಲೂ ಅದ. ನೋಡಿ ಇಲ್ಲಿ ಘಟ ಇದೆ, ಪಟ ಇದೆ ಅಂತ ಹೇಳುವಾಗ ಅಲ್ಲಿ ಇದೆ ಅನ್ನುವಂಥದ್ದು ಅದು ಬ್ರಹ್ಮದ ಅಂಶ. ಯಾಕಂದರೆ ಬ್ರಹ್ಮ ಅದು ಅಸ್ಥಿಭಾತಿ ಪ್ರಿಯದಿಂದ ಜಗತ್ತಿನಲ್ಲಿ ತೋರ್ಲಿಕ್ಕತ್ತದದು. ನಾಮರೂಪಗಳು ಮಾಯಾಂಶಗಳದಾವು, ನಾಮರೂಪಗಳು ಮಿಥ್ಯಾ ಅದಾವು. ಆದರೆ ಅಸ್ಥಿಭಾತಿ ಪ್ರಿಯವಾಗಿರ್ತಕ್ಕಂಥ ಬ್ರಹ್ಮದ ಅಂಶ ಮಾತ್ರ ಅದು ಯಾವಾಗಲೂ ಇರುವಂಥದ್ದು. ಅದು ಸರ್ವತ್ರ ವ್ಯಾಪಿಸಲ್ಪಟ್ಟದ್ದು. ಆದ್ದರಿಂದ ಅದಕ್ಕೆ ಸತ್ ಅಂತ ಕರೀತಾ ಇದ್ದಾರೆ. ಆ ಇರುವಿಕೆ ಅನ್ನುವಂಥದ್ದು ಇಲ್ಲಿ ಸತ್ತು ಅಂತ. ಈಗ ಘಟದ ನಾಮರೂಪಗಳು ಪಟದಲ್ಲಿಲ್ಲ. ಪಟ ಅಂದರೆ ಬಟ್ಟೆಯೊಳಗಿಲ್ಲ. ಬಟ್ಟೆಯಲ್ಲಿರ್ತಕ್ಕಂಥ ನಾಮರೂಪಗಳು ಘಟದೊಳಗಿಲ್ಲ. ಅಂದರೆ ಆ ನಾಮರೂಪಗಳು ಅವು ಮಾಯೆಗೆ ಸಂಬಂಧಪಟ್ಟಿದ್ದಾವೆ. ಮಾಯಾ ಅಂದರೆ ಮಿಥ್ಯಾ. ಮಾಯಾ ಮಿಥ್ಯಾ ಆದಮೇಲೆ ಮಾಯಾ ಕಾರ್ಯವಾಗಿರ್ತಕ್ಕಂಥ ನಾಮರೂಪಗಳು ಸತ್ಯ ಆಗ್ತವೇನು ಅಂತಂದ್ರೆ ಅವು ಸತ್ಯ ಆಗಂಗಿಲ್ಲ. ಅದಕ್ಕೆ ಸದ್ವಸ್ತುವಿಗೆ ಎಂದೂ ಅಭಾವ ಅನ್ನುವಂಥದ್ದಿಲ್ಲ. ಸದ್ವಸ್ತು ಅಂತಂದರೆ ಯಾವುದು? ಬ್ರಹ್ಮವಸ್ತು. ಆ ಬ್ರಹ್ಮವಸ್ತು ಅದು ಯಾವಾಗಲೂ ಅದಂತ. ಸೃಷ್ಟಿ ಪೂರ್ವದಲ್ಲಿನೂ ಅದ,
ಸೃಷ್ಟಿ ಆದ ನಂತರನೂ ಅದ, ಮುಂದೆ ಪ್ರಳಯಾನಂತರದಲ್ಲಿಯೂ ಕೂಡ ಆ ಸದ್ವಸ್ತು ಇರುತ್ತದೆ. ಆದರೆ ಈ ದೇಹಾದಿ ಪ್ರಪಂಚ ಅನ್ನುವಂಥದ್ದು ಇದು ಸೃಷ್ಟಿ ಪೂರ್ವದಲ್ಲಿ ಇರಲಿಲ್ಲ, ಮುಂದೆ ಪ್ರಳಯಾನಂತರದಲ್ಲಿ ಇದು ಇರೋದಿಲ್ಲ. ಈಗ ನೋಡಿ, ಯಾರಾದರೂ ನೀ ಅದಿಯೋ ಇಲ್ಲೋ ಅಂತಂದರೆ ನಾ ಅದೀನಂತ ಹೇಳ್ತಾನೆ, ತನ್ನ ಅಸ್ತಿತ್ವವನ್ನೇ ಹೇಳ್ತಾನೆ. ಮುಂದೂ ಕೂಡ ನಾ ಇರ್ತೀನಿ ಅಂತ ಹೇಳ್ತಾನೆ. ಹಿಂದೂ ಇದ್ದೆ, ಈಗಲೂ ಅದೀನಿ, ಮುಂದೆಯೂ ಕೂಡ ಇರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಿನ್ನೊಳೆಯುವುದು ಸತ್ಯ ಪದವು, ಅದನ್ನು ಅನುಭವದಿ ನೋಡೆ ಮನುಜ ನೀನಹೇ ಮುಕ್ತನು ಅಂತ ಹೇಳಿದರು. ಹೇ ಮಾನವ, ನಿನ್ನೊಳಗೆ ಸದ್ರೂಪವಾಗಿರ್ತಕ್ಕಂಥ ವಸ್ತು ಅನ್ನುವಂಥದ್ದು ಅದನ್ನು ಅನುಭವದಿಂದ ನೋಡು. ಅಂದರೆ ನಾನು ಸದ್ರೂಪ ಅದೀನಿ ಅನ್ನುವಂಥ ಜ್ಞಾನ ಮಾಡ್ಕೊತಾರೆ. ಈ ದೇಹಾದಿಗಳೆಲ್ಲವೂ ಇವು ಪೂರ್ವದಲ್ಲಿ ಇದ್ದಿದ್ದಿಲ್ಲ, ಈಗ ತೋರಾಕತ್ತಾವು, ಮುಂದೆ ಒಂದು ದಿವಸ ಅಳಿದು ಹೋಗ್ತಾವೆ. ಆದರೆ ನೀನು ಮಾತ್ರ ಯಾವಾಗಲೂ ಇರತಕ್ಕಂಥವನು. ಇವು ಮಧ್ಯದಲ್ಲಿ ತೋರಿ ಅಡಗ್ತಾವಂತ. ಆದಾವಂತೇಜ ಎನ್ನಾಸ್ತಿ ವರ್ತಮಾನಪಿ ತತ್ತಥಾ ಅಂತ ಹೇಳ್ತಾರೆ. ಯಾವುದು ಆದಿಯಲ್ಲಿಯೂ ಇಲ್ಲ, ಅಂತ್ಯದಲ್ಲಿಯೂ ಇಲ್ಲ, ಮಧ್ಯದಲ್ಲಿದ್ದರೂ ಕೂಡ ಅದು ಇಲ್ಲ ಅಂತಲೇ ಅರ್ಥ. ಅದು ಹಂಗೆ ಈ ದೇಹಾದಿ ಪ್ರಪಂಚ ಅನ್ನುವಂಥದ್ದು ಇದು ಸೃಷ್ಟಿ ಪೂರ್ವದಲ್ಲಿಯೂ ಇದ್ದಿದ್ದಿಲ್ಲ, ಪ್ರಳಯಾನಂತರದಲ್ಲಿಯೂ ಇರೋದಿಲ್ಲ. ಇದು ಮಧ್ಯದಲ್ಲಿ ತೋರ್ತದಂದ್ರೂ ಕೂಡ ಇದು ಅಸದ್ರೂಪವೇ ಅದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ನಮಗೆ ಭ್ರಾಂತಿಯಿಂದ ಅದು ನಮಗೆ ಈ ದೇಹಾದಿ ಪ್ರಪಂಚ ಇದು ಸತ್ಯದಂತೆ ತೋರ್ತದೆ. ಆದರೆ ವಿಚಾರ ಮಾಡಿ ನೋಡಿದರೆ ಇದು ಇಲ್ಲವೇ ಇಲ್ಲ ಅಂತ, ಈ ಜಗತ್ತು ಇದು ಅಸತ್ತದ ಅಂತ ಹೇಳ್ತಾ ಇದ್ದಾರೆ. ಆ ಸದ್ವಸ್ತುವಿನ ಆಶ್ರಯದೊಳಗನೆ ಇದೆಲ್ಲ ತೋರ್ಲಿಕ್ಕತ್ತದ. ಈಗ ಒಂದು ಮಂದಾಂಧಕಾರದೊಳಗೆ ಅಲ್ಲಿ ಏನಾಗೈತಪ್ಪ ಅಂತಂದ್ರೆ, ಒಬ್ಬವ ಅಲ್ಲಿ ಹಗ್ಗವನ್ನು ನೋಡ್ತಾನೆ. ಅದು ಕತ್ತಲೆ ಇರ್ತದಲ್ಲ, ಅಲ್ಲಿ ಅವನಿಗೆ ಇದು ಹಾವು ಅಂತ ತೋರ್ತದೆ. ಅವನಿಗೆ ಹಾವಿನ ಭ್ರಾಂತಿ ಆಕೈತಿ. ಇನ್ನೊಬ್ಬನಿಗೆ ಅದು ಹೂವಿನ ಮಾಲೆ ಅಂತ ಅವನಿಗೆ ಭ್ರಾಂತಿ ಆಕೈತಿ. ಮತ್ತೊಬ್ಬನಿಗೆ ಅದು ದಂಡ, ಯಾವುದೋ ಒಂದು ಕೋಲ್ ಬಿದ್ದದಂತ ತಿಳ್ಕೊಳ್ತಾನೆ. ಮತ್ತೊಬ್ಬವ ನೀರಿನ ಜಲಧಾರೆ ಅಂತ ತಿಳ್ಕೊಳ್ತಾ ಇದ್ದಾನೆ. ಹಿಂಗೆ ಅನೇಕ ರೀತಿಯಾಗಿ ಕಲ್ಪಿಸ್ಕೊಳ್ತಾ ಇದ್ದಾರ ಅಂತ. ಆದರೆ ಅವರೆಲ್ಲರ ಕಲ್ಪನೆ ಉಂಟಾಗಬೇಕಾದ್ರೆ ಅಲ್ಲಿ ಒಂದು ಹಗ್ಗ ಇರಲೇಬೇಕಲ್ಲ. ಹಗ್ಗದೊಳಗೆ ಬೇರೆಯವರಿಗೆ ಒಂದೊಂದು ದೃಷ್ಟಿಯಿಂದ ಒಬ್ಬೊಬ್ಬರಿಗೆ ತೋರ್ತು. ಒಬ್ಬರಿಗೆ ಹಾವಾಗಿ ತೋರ್ತು, ಒಬ್ಬರಿಗೆ ಹೂವಿನ ಮಾಲೆಯಾಗಿ ತೋರ್ತು, ಒಬ್ಬನಿಗೆ ದಂಡವಾಗಿ ತೋರ್ತು, ಒಬ್ಬರಿಗೆ ಜಲೆಯ ಧಾರೆಯಾಗಿ ತೋರ್ತು. ಅಂದರೆ ಅವೆಲ್ಲ ತೋರ್ಬೇಕಾದ್ರೆ ಅದಕ್ಕೆ ಆಧಾರಾಧಿಷ್ಠಾನ ಯಾವುದಪ್ಪ ಅಂತಂದ್ರೆ ಒಂದು ಹಗ್ಗ. ಹಗ್ಗದ ಆಧಾರಾಧಿಷ್ಠಾನದಲ್ಲಿ ಅವೆಲ್ಲ ಹೆಂಗೆ ತೋರಿದಾವೋ, ಹಗ್ಗ ಇಲ್ಲದೆ ಹೋದರೆ ಅವು ಯಾವ ಇಲ್ಲವೇ ಇಲ್ಲ ಅಂತ ಅವರವ್ರ ಕಲ್ಪನೆಗೆ ಉಂಟಾದಂತೆ ತೋರ್ಲಿಕ್ಕೆ ಹತ್ತಿದ್ದಾವೆ. ಹಾಗೆ ಇಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಇದೇ ಇದೆ ಎನ್ನುವಂಥ ಆ ಇರುವಿಕೆ ಅನ್ನುವಂಥದ್ದು ಅದು ಸದ್ರೂಪವಾಗಿರ್ತಕ್ಕಂಥ ಅದು ಬ್ರಹ್ಮದ್ದೇ ಆಗೈತೆ ಹೊರತು ಅದು ಆ ಅಸದ್ವಸ್ತುವಾದಂಥ ಪ್ರಪಂಚಕ್ಕೆ ಅದಕ್ಕೆ ಇರುವಿಕೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ನೋಡಿರಿ. ಆ ಸದ್ವಸ್ತು ಅಂದರೆ ಅದಕ್ಕೆ ಇಲ್ಲದಿರುವಿಕೆ ಅನ್ನುವಂಥದ್ದು, ಅಂದರೆ ಪ್ರಳಯ ಕಾಲದಲ್ಲಿಯೂ ಕೂಡ ಆ ಸದ್ವಸ್ತು ಅನ್ನುವಂಥದ್ದು ಯಾವಾಗಲೂ ಇರ್ತದಂತ. ಅದಕ್ಕೆ ಅಭಾವ ಅನ್ನುವಂಥದ್ದು ಪ್ರಳಯ ಕಾಲದಲ್ಲಿಯೂ ಕೂಡ ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಅಜ್ಞಾನದಿಂದ ಏನು ತಿಳ್ಕೊಂಡೀವಿ, ಇಂಥ ಸದ್ವಸ್ತುವಿನ ಜ್ಞಾನ ಇಲ್ಲದೇ ಇರುವುದರಿಂದ ಈ ದೇಹಾದಿ ಸಕಲ ಪ್ರಪಂಚ ಅನ್ನುವಂಥದ್ದು ಇದು ಸ್ವಪ್ನದಂತೆ ತೋರ್ತದೆ. ಸ್ವಪ್ನ ಪ್ರಪಂಚ ಅದು ತೋರಿದ್ರೂ ಕೂಡ ನಾವು ಅನುಭವದಿಂದ ನೋಡಿದರೆ ಆ ಸ್ವಪ್ನ ಪ್ರಪಂಚ ಅದು ಮಿಥ್ಯಾನ ಅದ, ಸುಳ್ಳದದು ಪ್ರಪಂಚ. ನಾವು ಸ್ವಪ್ನದಲ್ಲಿ ಏನು ಕಾಣ್ತೀವಿ ಅದು ಸತ್ಯ ಆಗ್ತದೇನು ಅಂತಂದರೆ ಇಲ್ಲ. ಯಾಕೆ ನಮ್ಮ ಅನುಭವನ ನಾವು ಎಚ್ಚರ ಆದ ಕೂಡಲೇ ಏನಂತೀವಿ, ಇಲ್ಲಿವರೆಗೆ ನನಗೆ ಸ್ವಪ್ನ ಬಿದ್ದಿದ್ದು ಸುಳ್ಳು ಅಂತ ನಮಗೆ ಅನುಭವಕ್ಕೆ ಬರ್ತದೆ. ಅಂದರೆ ಸ್ವಪ್ನ ಬೀಳೋದಕ್ಕಿಂತ ಮೊದಲೂ ಕನಸಿನ ಪ್ರಪಂಚ ಇದ್ದಿದ್ದಿಲ್ಲ. ಸ್ವಪ್ನ ಹೋಗಿ ಎಚ್ಚರ ಆದ ಮೇಲೇನೂ ಕೂಡ ಆ ಕನಸಿನ ಪ್ರಪಂಚ ಅನ್ನುವಂಥದ್ದಿಲ್ಲ. ಮತ್ತು ಸ್ವಪ್ನ ತೋರಿದಂಥ ಕಾಲದಲ್ಲಿ ಅದು ನಿಜವಾಗಿ ಅದೇನು ಅಂತ ಕೇಳಿದರೆ ಅದು ಕೇವಲ ಮಾನಸಿಕನ ಕಲ್ಪನೆ ಆಗೈತೆ ಹೊರತು ಅದು ವಾಸ್ತವಿಕವಾಗಿ ಸ್ವಪ್ನ ಅನ್ನುವಂಥದ್ದು ಸತ್ಯ ಅಲ್ಲ ಅಂತ. ಈ ಸ್ವಪ್ನ ಯಾಕೆ ತೋರ್ತಪ್ಪ ಅಂತಂದ್ರೆ ನಿದ್ರಾ ಅಥವಾ ಅಲ್ಲಿ ಅವಿದ್ಯಾ ದೋಷದಿಂದ ಅಲ್ಲಿ ನಮಗೆ ತೋರ್ತು ಅಂತ ಹೇಳ್ತಾ ಇದ್ದಾರೆ. ಹಂಗೆ ಈ ಎಚ್ಚರದ ಜಗತ್ತು ಕೂಡ ಇದು ಒಂದು ಕನಸು ಅಂತ ಹೇಳಿದರು. ವಿಷಮ ಸಂಸಾರವಿದನು ಕನಸೆಂದರಿ ಅಂತ ಇಲ್ಲಿ ನಮಗೆ ಮಹಾತ್ಮರು ಉಪದೇಶ ಮಾಡ್ತಾರೆ. ಈ ಸಂಸಾರ ಇದು ವಿಷಮ, ಅದು
ಇದನ್ನು ನಾವು ಕನಸಂತ ತಿಳ್ಕೊಳ್ಬೇಕು. ಇದು ದೀರ್ಘ ಸ್ವಪ್ನ ಅಂತ ಕರೀತಾ ಇದ್ದಾರೆ. ಸ್ವಪ್ನ ಒಂದು ಕ್ಷಣಕಾಲ, ಕ್ಷಣಭಂಗುರವಹ ಕನಸಿನ ಬಾಳು ಭ್ರಮಿಸಲು ಶತವರ್ಷದ ಭ್ರಮೆ ಕೇಳು ಅಂತ ಹೇಳಿದರು. ಒಂದು ಕ್ಷಣ ನಮಗೆ ಸ್ವಪ್ನ ಬಿದ್ದರೆ ಒಂದು 100 ವರ್ಷ ನಾವು ಅಲ್ಲಿ ಪ್ರಪಂಚ ಮಾಡ್ದಂಗೆ ಆಗಿರ್ತದೆ ಕನಸಿನೊಳಗೆ. ಹಾಗೆ ಇದು ಒಂದು 100 ವರ್ಷದ ಆಯುಷ್ಯದ ಒಂದು ದೀರ್ಘ ಸ್ವಪ್ನ ಅಂತ ಹೇಳ್ತಾ ಇದ್ದಾರೆ ಮಹಾತ್ಮರು. ಅದಕ್ಕೆ ಈ ಕನಸಿನಂತೆ ಈ ಜಗತ್ತನ್ನುವಂಥದ್ದು ಇದು ಮಿಥ್ಯಾದ, ಆತ್ಮನೊಬ್ಬನೇ ಸತ್ಯ ಅನ್ನುವಂಥ ಈ ಒಂದು ಜ್ಞಾನವನ್ನು ನಾವು ಮಾಡ್ಕೊಳ್ಬೇಕು. ಇದನ್ನು ನಾವು ನಿಶ್ಚಯ ಮಾಡಿಕೊಳ್ಬೇಕು ಅಂಥೇಳಿ ನಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ ಅಂತ ಹೇಳಿದರು. ಅಂದರೆ ಅಸತಃ ಭಾವ ನ ವಿದ್ಯತೆ, ಅಸದ್ವಸ್ತುವಾಗಿರ್ತಕ್ಕಂಥ ಈ ಪ್ರಪಂಚಕ್ಕೆ ಇರುವಿಕೆ ಅನ್ನುವಂಥದ್ದು ಇಲ್ಲ. ಸತಃ ಅಭಾವ ನ ವಿದ್ಯತೆ, ಸದ್ರೂಪವಾಗಿರ್ತಕ್ಕಂಥ ವಸ್ತುವಿಗೆ ಇರುವಿಕೆ ಅನ್ನುವಂಥದ್ದು ಯಾವಾಗಲೂ ಅದಂಥದ್ದು ಎಂದೂ ಅಭಾವ ಆಗಂಗಿಲ್ಲ ಅಂಥೇಳಿ ಹೇಳಿಕೊಂಡು ಬಂದರು. ಇನ್ನು ಉಭಯೋರಪಿ ದೃಷ್ಟೋಂತಹ, ಈ ಸತ್ತು ಅಸತ್ತುಗಳ ಒಂದು ನಿರ್ಣಯವನ್ನು ಇದನ್ನು ಮಾಡಿಕೊಂಡವ್ರು ಯಾರು ಅಂತಂದರೆ ತತ್ವದರ್ಶಿವಿಹಿ ಅಂತ ಹೇಳ್ತಾರೆ. ಇಲ್ಲಿ ತತ್ವವನ್ನು ತಿಳ್ಕೊಂಡವರು ತತ್ವಜ್ಞಾನಿಗಳು, ಯಾವುದು ಸತ್ತದ ಯಾವುದು ಅಸತ್ತದ ಅನ್ನುವಂಥದ್ದನ್ನು ನಿರ್ಣಯ ಮಾಡಿಕೊಂಡಿದ್ದಾರೆ. ಅವರು ನಿರ್ಣಯ ಮಾಡಿ ಅವರು ಉಪದೇಶವನ್ನು ಮಾಡುವಂಥವರಾಗಿದ್ದಾರೆ. ಅದಕ್ಕೆ ಇಲ್ಲಿ ತತ್ವಮಸಿ ಮಹಾವಾಕ್ಯ ಆ ವಿಚಾರನೂ ಬರ್ತದಿಲ್ಲಿ. ತತ್ಪದದ ಲಕ್ಷ್ಯ ಯಾರು ಅಂತಂದರೆ ಆ ಪರಬ್ರಹ್ಮ, ತ್ವಂಪದದ ಲಕ್ಷ್ಯ ಯಾರು ಇಲ್ಲಿ ಪ್ರತ್ಯೇಗಾತ್ಮ. ಈ ತ್ವಂಪದದ ಲಕ್ಷ್ಯವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪನೇ ಇದ್ದಾನೆ ಅಂತ. ತತ್ಪದದ ವಾಚ್ಯವಾಗಿರ್ತಕ್ಕಂಥದ್ದೇನದ ಅದು ಈಶ್ವರಲ್ಲಿ ತೋರ್ತಕ್ಕಂಥ ಧರ್ಮಾದಿಗಳೇನದಾವು ಅವೆಲ್ಲ ತತ್ವದ ವಾಚ್ಯಾರ್ಥ. ಹಂಗೆ ತ್ವಂಪದದ ವಾಚ್ಯಾರ್ಥ ಯಾವುದು? ಈ ಜೀವನ ಸಂಸಾರ ಎಲ್ಲ ಇದು ತ್ವಂಪದ ವಾಚ್ಯಾರ್ಥ ಬರ್ತದೆ. ಅಂದರೆ ವಾಚ್ಯಾರ್ಥದಲ್ಲಿ ಭೇದ ಅದು. ಯಾಕಂದರೆ ಅಲ್ಲಿ ತ್ವಂಪದದ ವಾಚ್ಯಾರ್ಥದಲ್ಲಿ ಈಶ್ವರ ಸರ್ವಜ್ಞತ್ವದಿಂದ ಕೂಡಿಕೊಂಡಾನ. ತ್ವಂಪದದ ವಾಚ್ಯಾರ್ಥವಾಗಿರ್ತಕ್ಕಂಥ ಜೀವನಲ್ಲಿ ಕಿಂಚಿಜ್ಞತ್ವಾದಿಗಳದಾವು. ಇವರಿಬ್ಬರಲ್ಲಿ ಅಭೇದ ಆಗಂಗಿಲ್ಲ. ಆದರೆ ತ್ವಂಪದದ ಲಕ್ಷ್ಯ ಮತ್ತು ತತ್ಪದದ ಲಕ್ಷ್ಯ ಏನದ ಅಂತಂದರೆ ಅದು ಶುದ್ಧ ಚೈತನ್ಯ, ಅದು ಪರಬ್ರಹ್ಮ ಸ್ವರೂಪವೇ ಆಗೈತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಈ ಸ್ಥೂಲ ಸೂಕ್ಷ್ಮ ಕಾರಣದೇಹಗಳಿಗಿಂತ ಇಲ್ಲಿ ಆತ್ಮ ಅತೀತನಾಗಿದ್ದಾನೆ. ಅಂದರೆ ಪಂಚಕೋಶಗಳಿಗೆ ವಿಲಕ್ಷಣ ಸಾಕ್ಷಿಯಾಗಿರ್ತಕ್ಕಂಥವನಾಗಿದ್ದಾನೆ. ಅವನನ್ನು ನಾವು ಯಾವುದೇ ಒಂದು ಮನಸ್ಸಿನಿಂದಲಾಗಲಿ ಅವನು ತಿಳಿಯಾಕೆ ಬರ್ತದೇನು ಅಂತಂದರೆ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ಶ್ರುತಿ ಹೇಳ್ತದೆ. ಮನಸ್ಸು ವಾಣಿಗಳಿಗೆ ಅಗೋಚರವಾಗಿರ್ತಕ್ಕಂಥದ್ದು ಆ ಬ್ರಹ್ಮವಸ್ತು ಅನ್ನುವಂಥದ್ದು, ಆತ್ಮವಸ್ತು ಅನ್ನುವಂಥದ್ದು. ಅದರ ಆಚೆ ಇರ್ತಕ್ಕಂಥದ್ದು ಯಾವುದು? ಆತ್ಮ. ಅಂದರೆ ಆ ಆತ್ಮ ಅನ್ನುವಂಥದ್ದು ಅದು ಜ್ಞಾನಿಗಳ ಸ್ವರೂಪನ. ಅದು ಜ್ಞಾನಿಗಳಾಗಿರ್ತಕ್ಕಂಥವರು ತಾವು ಆತ್ಮವೇ ಅಂತ ತಿಳ್ಕೊಂಡಿರ್ತಾ ಇದ್ದಾರೆ. ಅದಕ್ಕೆ ಉಪನಿಷತ್ನಲ್ಲಿಯೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾದ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ಅಂತ ಹೇಳಿದರು. ಅಂದರೆ ಆ ಬ್ರಹ್ಮವಸ್ತು ಒಳಗೂ ಹೊರಗೂ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡದ. ಅದು ಜ್ಞಾನಿಗಳಿಗೆ ಅದು ಅಪರೋಕ್ಷವೇ ಆಗ್ಯದ, ಅಜ್ಞಾನಿಗಳಿಗೆ ಭಾಳ ದೂರ ಅದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಇಂಥ ಒಂದು ತತ್ವವನ್ನು ಬಲ್ಲಂಥ ಯಾವ ತತ್ವಜ್ಞಾನಿಗಳು ಏನದಾರ ಅವರಿಲ್ಲಿ ಏನು ನಿರ್ಣಯ ಮಾಡ್ಯಾರಪ್ಪ ಅಂತಂದ್ರೆ, ಇಲ್ಲಿ ಇದು ಯಾವ ಒಂದು ಬ್ರಹ್ಮವಸ್ತು ಅನ್ನುವಂಥದ್ದು ಏನದ ಅದು ಸದ್ರೂಪದ. ಆತ್ಮ ಇಲ್ಲಿ ಸದ್ರೂಪದಾನ, ಅದಕ್ಕೆಂದೂ ಅಭಾವ ಅನ್ನುವಂಥದ್ದಿಲ್ಲ. ಈ ಜಗತ್ತು ನಾಮರೂಪವಾಗಿರತಕ್ಕಂಥ ಜಗತ್ತು ಇದು ಅಸದ್ರೂಪದ, ಇದಕ್ಕೆ ಅಸ್ತಿತ್ವ ಅನ್ನುವಂಥದ್ದಿಲ್ಲ. ಆದ್ದರಿಂದ ಇದು ಮಿಥ್ಯಾ ಅದ, ಇದು ನಾಶವುಳ್ಳದ್ದದ. ಅದಕ್ಕೆ ನೋಡಪ್ಪ ಅರ್ಜುನ, ನೀನು ಶೋಕ ಮಾಡುವುದು ಒಳ್ಳೆಯದಲ್ಲ. ಯಾಕಂದರೆ ದೇಹದೆಲ್ಲ ಇವು ಅಸದ್ರೂಪದಾವು. ಇದನ್ನು ಕುರಿತು ನೀ ಯಾಕೆ ವ್ಯರ್ಥವಾಗಿ ಶೋಕ ಮಾಡ್ತಾ ಇದ್ದಿ? ಈ ರೀತಿ ಎರಡು ದೃಷ್ಟಿಯಿಂದ ನಾವು ವಿಚಾರ ಮಾಡಿ ನೋಡಿದರೆ ನಾವು ಶೋಕವನ್ನು ಮಾಡಲಿಕ್ಕೆ ಯೋಗ್ಯರಲ್ಲ ಅನ್ನುವಂಥ ಮಾತು. ಇದು ಭಗವಂತ ಅರ್ಜುನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರನ್ನ ಕುರಿತು ಭಗವಂತ ಉಪದೇಶ ಮಾಡಿದಾನೆ. ನಮ್ಮ ಭ್ರಾಂತಿಯನ್ನು ಕಳೀತಾ ಇದ್ದಾನೆ. ನಮಗೆ ಆಗಿರ್ತಕ್ಕಂಥ ಈ ಸತ್ಯತ್ವ ಭ್ರಾಂತಿ ಏನದಲ್ಲ, ಇದನ್ನು ದೂರ ಮಾಡುವುದಕ್ಕೋಸ್ಕರವಾಗಿ ಪರಮಾತ್ಮ ಇಲ್ಲಿ ಅರ್ಜುನನ ಕುರಿತು ಅವನ ನಿಮಿತ್ತ ಮಾಡಿಕೊಂಡು ನಮಗಿಂಥ ಶ್ರೇಷ್ಠವಾದ
ಆತ್ಮವಿದ್ಯೆಯನ್ನು ಬೋಧ ಮಾಡುವಂಥವನಾಗಿದ್ದಾನ. ಅದಕ್ಕೆ ತತ್ವದರ್ಶಿಭಿ ಉಭಯೋರಪಿ ಅಂತಹ ದೃಷ್ಟ. ತತ್ವಜ್ಞಾನಿಗಿರ್ತಕ್ಕಂಥ ಮಹಾಪುರುಷರ ಮೂಲಕವಾಗಿ ಇವೆರಡರ ಒಂದು ನಿರ್ಣಯ ಅನ್ನುವಂಥದ್ದು. ಉಭಯೋಹಪಿ, ಉಭಯೋಹ ಅಂತ ಎರಡರ ಒಂದು ಅಂತ ಅಂದ್ರೇನು, ತತ್ವ ಅನ್ನುವಂಥದ್ದು ಅದು ವಿಚಾರಿಸಲ್ಪಟ್ಟದ ಅಂತ, ನಿರ್ಣಯ ಮಾಡಲ್ಪಟ್ಟದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂಥ ತತ್ವ ನಾವೆಲ್ಲ ತಿಳ್ಕೊಂಡು ಧನ್ಯರಾಗೋಣ ಅಂತ ಹೇಳ್ತಾ ಈ 2 ನುಡಿ ಸದೃಶನ ಕರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.